ನಮಸ್ಕಾರ. ನಮಸ್ಕಾರ ಸೌಮ್ಯಶ್ರೀ ಡಾಕ್ಟರ್ ಅವರೇ. ಸಸ್ಯ ಸಂಜೀವಿನಿಯಿಂದ ನಾಳೆ ಚಿಕಿತ್ಸೆ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀರಾ, ಏನು ಅನ್ನಿಸ್ತಾ ಇದೆ? ನನಗೆ ಸಸ್ಯ ಸಂಜೀವಿನಿ ಅಂದರೆ ಭೂಲೋಕದ ಒಂದು ಸ್ವರ್ಗ ಹೇಳೇ ನನಗೆ ಅನಿಸ್ತಾ ಇದೆ. ಯಾಕಂದರೆ ಒಂದು ಕಡೆ ನೋಡಿದ್ರೆ ಗೋಶಾಲೆ, ಒಂದು ಕಡೆ ಚಿಕಿತ್ಸೆ, ಒಂದು ಆಹಾರ ಪದ್ಧತಿ, ಪಥ್ಯಕ್ರಮದ ಆಹಾರ ಪದ್ಧತಿ, ಸಾತ್ವಿಕವಾದ ಆಹಾರ ಪದ್ಧತಿ, ಮತ್ತು ವರ್ಕರ್ಸು ಚೆನ್ನಾಗಿ ನೋಡಿಕೊಳ್ಳುವಂಥ ಒಂದು ವರ್ಕರ್ಸು, ಆ ವರ್ಕರ್ಸನ್ನು ನೋಡಿಕೊಳ್ಳುವಂತಹ ಈ ಮಾಲೀಕರಾದಂಥ ಒಡೆಯರಾದಂತಹ ಪತಂಜಲಿ ಡಾಕ್ಟ್ರು ಹಾಗೂ ಸೌಮ್ಯಶ್ರೀ ಶರ್ಮಾ ಅವರು ಚೆನ್ನಾಗಿ ಇದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ನಡ್ಸ್ಕೊಂಡು ಹೋಗ್ತಾ ಇರುವಂಥದ್ದು ತುಂಬ ಒಂದು ಹೆಮ್ಮೆಯ ಸಂಗತಿ. ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿಯ ವರ್ಕರ್ಸು ಹೇಗಿದ್ದಾರಂದರೆ, ನಮಗೊಂದು ಟ್ರೀಟ್ಮೆಂಟಿಗೆ ನಾವು ಬಂದಿದ್ದೇವೆ, ನಾವು ಮೆಟ್ಲು ಹತ್ಲಿಕ್ಕೆ ಆಗ್ತಾ ಇಲ್ಲ, ಇಳಿಲಿಕ್ಕೆ ಆಗ್ತಾ ಇಲ್ಲ, ಒಂದು ಮನೆಯ ತಾಯಿ ಹಾಗೆ ನಮಗೆ ಅಷ್ಟು ಟ್ರೀಟ್ಮೆಂಟನ್ನು ಮಾಡಿದ್ದಾರೆ. ನೀವು ನಮ್ಮ ತಾಯಿ ಸಮಾನ ಅಂತ ಹೇಳ್ತಾರೆ. ನಾನು ಪ್ರತಿ ಸಲ ಅವ್ರ ಹತ್ರ ಹೇಳೋದು, ಮಕ್ಕಳೇ, ನೀವು ನಮ್ಮ ಸೇವೆ ನಿಮ್ಮ ಹತ್ರ ನಾವು ಸೇವೆ ತಗೊಳ್ಬೇಕಲ್ಲ, ನೀವು ಇಷ್ಟು ಸಣ್ಣ ಹೆಣ್ಮಕ್ಳು ಅಂತ ಹೇಳಿದ್ರೆ ಅವ್ರು ಹೇಳೋರು, ಇಲ್ಲ ಅಮ್ಮ, ನಿಮ್ಮಂಥ ಅಮ್ಮನಿಗೆ ಸೇವೆ ಮಾಡೋದು ನಮ್ಮ ಭಾಗ್ಯ ಅಂತೇಳಿ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾರೆ. ನಿಜವಾಗಿ ತುಂಬ ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ವರ್ಕರ್ಸನ್ನು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ನೋಡ್ಕೊಳ್ತಿರುವಂತಹ ಇಲ್ಲಿಯ ಇವರಿಗೂ ಕೂಡ, ಡಾಕ್ಟರ್ಸ್ಗಳಿಗೂ ಕೂಡ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಜವಾಗಂದ್ರೆ ನಾನು ಇಲ್ಲಿ ಸಸ್ಯ ಸಂಜೀವನಿಗೆ ಬರ್ತಾ ಇರೋದು 4 ಅಥವಾ 5ನೇ ಬಾರಿ ನಾ ಬರ್ತಾ ಇರೋದು. ಈಗ 5ನೇ ಪ್ರತಿಯೊಂದು ಸಲ ಬಂದಾಗ ಒಂದಲ್ಲ ಒಂದು ದೊಡ್ಡ ಸಮಸ್ಯೆಗಳನ್ನೇ ಇಟ್ಕೊಂಡು ಬರ್ತಾ ಇದ್ದೆ. ಅಂದ್ರೆ ಒಂದ್ಸಲ ಕಾಲು ನೋವು, ಎಲ್ಲಾ ಗಂಟುಗಳನ್ನೇ ನೋವು, ಒಂದ್ಸಲ ಶುಗರು, 2 ನೀ ಪೇನು, ಹೀಗೆ ಫುಲ್ ನೆಗೆಟಿವ್ ಫೀಲಿಂಗ್ಸ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಇಲ್ಲಿ ಬರ್ತಾ ಇದ್ದೆ. ಈ ಸಲ ನಾನು ಬಂದಾಗ ಕಾಲಲ್ಲಿ ತುಂಬಾ ಪೇನ್ ಇತ್ತು, ಮತ್ತೆ ತುಂಬಾ ನೆಗೆಟಿವ್ ಫೀಲಿಂಗ್ಸ್. ಅಂದ್ರೆ ನಾನು ಡಿಪ್ರೆಷನ್ಗೆ ಹೋಗುವಂತ ಒಂದು ಸಂದರ್ಭದ ಕೂಡ ಇದ್ದೆ. ಕನ್ಸಲ್ಟೇಷನ್ಗೆಲ್ಲ ನನಗೆ ಹೇಳಿದ್ರು, ಅಂತ ಪರಿಸ್ಥಿತಿಯಲ್ಲಿದ್ದೆ. ಆದ್ರೆ ನಾನು ಇಲ್ಲಿ ಬಂದ ಮೇಲೆ ಇಲ್ಲಿಯ ಡಾಕ್ಟರ್ದು ಒಂದು ಸಮಾಧಾನದ ಮಾತು, ಅವರ ಟ್ರೀಟ್ಮೆಂಟಿನ ವೈಖರಿ, ಮತ್ತೆ ಇಲ್ಲಿಯ ವಾತಾವರಣ ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುವಂತಹ ಒಂದು ವಾತಾವರಣ ಇಲ್ಲಿ ಇದೆ. ಅದು ನನ್ನನ್ನ ಪೂರ್ತಿಯಾಗಿ ಬದಲಾವಣೆ ಹೊಂದುವಂತೆ ಮಾಡ್ತು. ನನಗೆ ಜಾಯಿಂಟ್ಗಳಲ್ಲಿ ನೋವಿತ್ತು, ತುಂಬಾ ನೋವಿತ್ತು. ಈಗ ನಾನು ಚೆನ್ನಾಗಿ ನಡೀತಾ ಇದ್ದೇನೆ. ಕಾಲೆಲ್ಲ ಊದ್ಕೊಂಡಿತ್ತು, ಕಾಲು ಕೂಡ ಊದ್ಕೊಂಡಿದ್ದೆಲ್ಲ ಕಡಿಮೆ ಆಗಿದೆ. ಕೈಗಳಲ್ಲಿ ನೋವಿತ್ತು, ಎಲ್ಲ ಕಡಿಮೆ ಆಗಿದೆ. ಈಗ ನನ್ನಲ್ಲಿ ಫುಲ್ ನಾನು ಪಾಸಿಟಿವ್ ಎನರ್ಜಿಯನ್ನು ತುಂಬಿಕೊಂಡು ನಾನು ಇಲ್ಲಿಂದ ಹೋಗ್ತಾ ಇದ್ದೇನೆ. ಅಲ್ಲಿ ಹೋದ್ಮೇಲೂ ಕೂಡ ಇದೇ ರೀತಿಯಾಗಿ ನಾನು ಪಾಲಿಸ್ತೇನೆ. ಆಹಾರ ಪದ್ಧತಿಯನ್ನಾಗಲಿ ಅಥವಾ ಅವರು ಕೊಟ್ಟ ಆಹಾರ ಮತ್ತು ಔಷಧಿಗಳನ್ನಾಗಲಿ ಎಲ್ಲದನ್ನು ನಾನು ಪಾಲಿಸ್ತೇನೆ. ಈ ಸಂಸ್ಥೆ, ಇದೊಂದು ಸಸ್ಯ ಸಂಜೀವಿನಿ ಅನ್ನುವಂಥದ್ದು ಒಂದು ಪುಟ್ಟ ಬಾಲಕನ ಪರಿಶ್ರಮದ ಒಂದು ಫಲ ಇದು. ಯಾಕಂದ್ರೆ ಪತಂಜಲಿ ಡಾಕ್ಟರ್ನನ್ನ ನಾವು ಚಿಕ್ಕವರಿರುವಾಗಿಂದ ನೋಡ್ತಾ ಇರುವಂಥದ್ದು, ನಮ್ಮ ಅಮ್ಮನ ಜೀವನ ಸ್ಥಳ ಇದು. ಹಾಗಾಗಿ ಅಂತ ಪುಟ್ಟ ಬಾಲಕನ ಇಷ್ಟೊಂದು ಹೆಮ್ಮರವಾಗಿ ಬೆಳೆದು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇರೋದು ನೋಡಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ಅವರಿಗೆ ಸಿಕ್ಕಂತ ಧರ್ಮಪತ್ನಿಯವರು ಕೂಡ ಅವರಿಗೆ ಸರಿಯಾಗಿ ಸಾಥನ್ನು ನೀಡಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅವರ ಅಪ್ಪ, ಅಮ್ಮ ಹಾಗೂ ಡಾಕ್ಟರ್ ಅತ್ತೆ ಮಾವನವರ ಸಹಕಾರದಿಂದ ಇದು ಸಸ್ಯ ಸಂಜೀವಿನಿ ಮತ್ತಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಈಗ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದೆ ಹಾಗೂ ಜಗದ್ವಿಖ್ಯಾತವಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದರಂತೆ ಅವರಿಗೂ ಕೂಡ ದೇವರ ಆಯುಷ್ಯ, ಆರೋಗ್ಯ, ಸಂಪತ್ತು, ಅವರು ಇಷ್ಟಾರ್ಥಗಳನ್ನೆಲ್ಲ ಪೂರೈಸಲಿ, ಅವ್ರು ಬೇಡಿದ್ದನ್ನೆಲ್ಲ ಪೂರೈಸುವಂತಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು.